ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಡಿನ ಎಲ್ಲ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ಯಾರಿಗೆ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳುವ. ನಾಡಿನಲ್ಲಿ, ಪ್ರಪಂಚದಲ್ಲಿ ಯಾವುದೇ ಒಂದು ಸಮುದಾಯದ ಜನ ಒಂದು ಹಬ್ಬವನ್ನ, ಒಂದು ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ ಅಂದ್ರೆ, ಯಾವ ಧರ್ಮೀಯರಾದರೂ ಯಾರಾದರೂ ಆ ಸಂಭ್ರಮವನ್ನ ನಮ್ಮದು ಅಂತ ಆಚರಿಸೋದ್ರಲ್ಲಿ ತಪ್ಪೇನಿದೆ? ಆ ಸಂಭ್ರಮವನ್ನ ಆಚರಣೆಯನ್ನ ಮಾಡ್ತಾ ಇರೋರು ಮನುಷ್ಯರೇ ಅಲ್ವೇ? ನಾವು ಒಂದು ಮನುಷ್ಯ ವರ್ಗಕ್ಕೆ ಸೇರಿದವರೇ ಅಲ್ವೇ? ಹಾಗಾದರೆ ಆ ಹಬ್ಬವನ್ನ, ಆ ಸಡಗರವನ್ನ, ಆ ಸಂಭ್ರಮವನ್ನ ನಮ್ಮದು ಅನ್ನೋ ಒಂದು ಸಂಭ್ರಮದಂತೆ ನಾವು ಆಚರಿಸಿ ಅದರಲ್ಲಿ ನಾವು ಪಾಲ್ಗೊಳ್ಳಬೇಕಾಗಿರುವಂಥದ್ದು ಮನುಷ್ಯ ಮಾತ್ರರಾದ ನಮ್ಮ ಕರ್ತವ್ಯ. ಹಾಗಾಗಿ ಹೊಸ ವರ್ಷದ ಶುಭಕಾಮನೆಗಳು ನಾಡಿನ ಎಲ್ಲ ಜನತೆಗೂ ಕೂಡ. ವಿಶೇಷವಾಗಿ ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಬೇರೆ ಬೇರೆ ರೀತಿಯಲ್ಲಿ, ಅವರದೇ ಆದ ರೀತಿಯಲ್ಲಿ, ಅವರ ಮನಸ್ಸು ಇಚ್ಛೆ ರೀತಿಯಲ್ಲಿ ಸಂಭ್ರಮವನ್ನ, ಸಡಗರವನ್ನ ಆಚರಿಸ್ತಾರೆ. ಅದರಲ್ಲಿ ಸ್ವಲ್ಪ ಮಾರ್ಪಾಟುಗಳನ್ನ ಮಾಡಿಕೊಂಡು ಲೋಕದ ಜನ ಮೆಚ್ಚುವ ರೀತಿಯಲ್ಲಿ ಸಂಭ್ರಮವನ್ನ ಆಚರಿಸಬಹುದು. ಹೊಸ ವರ್ಷದ ಮೊಟ್ಟ ಮೊದಲ ದಿನದಲ್ಲಿ ಒಳ್ಳೆಯ ಸಂಕಲ್ಪಗಳನ್ನ ತೆಗೆದುಕೊಳ್ಳಬಹುದು. ಯಾವ ರೀತಿ ಸಂಕಲ್ಪಗಳನ್ನ ತೆಗೆದುಕೊಳ್ಳಬಹುದು? ಕಳೆದ ಹಿಂದಿನ ದಿನಗಳ, ಹಿಂದಿನ ವರ್ಷಗಳಲ್ಲಿ ಆಗಿರಬಹುದಾದಂಥ ಅನುಭವಗಳನ್ನೆಲ್ಲ ಕ್ರೋಢೀಕರಿಸಿ ಒಳ್ಳೆಯ ವಿಚಾರಗಳನ್ನ, ನಾವು ತಳೆದಿರುವಂಥ ಒಳ್ಳೆಯ ತೀರ್ಮಾನಗಳಿಗೆ ಆತ್ಮಪೂರ್ವಕವಾಗಿ ನಾವೇ ಮೆಚ್ಚಿಕೊಂಡು ಇನ್ನೂ ಹೆಚ್ಚು ಅಂತಹ ಕಾರ್ಯಕ್ರಮಗಳಲ್ಲಿ ತೊಡಗುವಂಥ ಪ್ರಯತ್ನವನ್ನ ಮಾಡಬಹುದು. ನಮ್ಮ ತಿಳುವಳಿಕೆಗೆ ಬಂದೋ ಅಥವಾ ನಮ್ಮ ತಿಳುವಳಿಕೆಗೆ ಬಾರದೆಯೋ ಆಗಿರುವಂತಹ ಕೆಲವು ತಪ್ಪುಗಳನ್ನ, ಕೆಲವು ಸಮಸ್ಯೆಗಳನ್ನ ಮನದಟ್ಟು ಮಾಡಿಕೊಂಡು ಪುನರ್ ಪರಿಶೀಲಿಸಿ ಮುಂದೆ ಅಂತಹ ತಪ್ಪುಗಳು ಆಗದಂತೆ ಎಚ್ಚರಿಕೆಯನ್ನು ವಹಿಸುವಂತಹ ದಿಟ್ಟ ನಿರ್ಧಾರಗಳನ್ನ ತಳೆಯಬಹುದು. ಮುಂದೆ ನಾವು ಏನು ಹೊಸ ಹೊಸ ಯೋಜನೆಗಳನ್ನ ರೂಪಿಸಿಕೊಳ್ಳುತ್ತೇವೆ, ಆ ಯೋಜನೆಗಳಿಂದ ಆಗಬಹುದಾದಂಥ ಲಾಭ ನಷ್ಟಗಳನ್ನ ಆರೋಗ್ಯಕರವಾದ ರೀತಿಯಲ್ಲಿ ಚಿಂತನೆಯನ್ನು ನಡೆಸಬಹುದು. ನಾವು ತೆಗೆದುಕೊಳ್ಳುವಂತಹ ಒಳ್ಳೆಯ ನಿರ್ಧಾರಗಳಿಂದ ನಮಗೆ, ಕುಟುಂಬಕ್ಕೆ, ನೆರೆಹೊರೆಯವರಿಗೆ, ಸಮಾಜಕ್ಕೆ ಯಾವುದೇ ರೀತಿಯಂತಹ ಸಮಸ್ಯೆಗಳು ಆಗದಂತೆ, ಇತರರಿಗೆ, ಪರಿಸರಕ್ಕೆ ಯಾವುದೇ ರೀತಿಯ ಹಾನಿಯಾಗದಂತಹ ಒಳ್ಳೆಯ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಹೊಸ ಆಲೋಚನೆಗಳನ್ನ ಮಾಡಬಹುದು. ವೇದ ಹೇಳ್ತದೆ, ನವೋ ನವೋ ಭವತಿ ಜಾಯಮಾನಃ ಅಂತ. ಹೊಸತನ್ನ ಜನತೆ ಹಾಗೂ ಜಗತ್ತು ನಿರೀಕ್ಷಿಸ್ತದೆ. ಹೊಸತು ಬೇಕಾಗಿದೆ. ಹಾಗಂದ್ರೆ ಹಳೆಯದನ್ನ ಮರೆತು ಬಿಡುವಂತಲ್ಲ. ಹಳೆಯದರಲ್ಲೇ ಸಂಸ್ಕರಿಸಿ, ಅಭಿವೃದ್ಧಿಪಡಿಸಿ, ಒಳ್ಳೆಯದಾಗಿ, ಚೊಕ್ಕಡವಾಗಿ, ಅಚ್ಚುಕಟ್ಟಾದ ನಿರೂಪಣೆಯನ್ನು ಮಾಡುವಂಥದ್ದೇ ಹೊಸತು. ಅದೇ ನಾವು ಹೊಸತು. ಹಿಂದೆ, ಬಹಳ ವರ್ಷಗಳ ಹಿಂದೆ ನಮ್ಮ ಪೂರ್ವಿಕರು ಮಣ್ಣಿನ ಮನೆಯಲ್ಲಿ ವಾಸಿಸ್ತಾ ಇದ್ರು. ಅದಕ್ಕೂ ಹಿಂದೆ ಗುಡಿಸಲುಗಳಲ್ಲಿ ವಾಸಿಸ್ತಾ ಇದ್ರು. ಆಗ ಅವರು ಗುಡಿಸಲುಗಳನ್ನ ನಿರ್ಮಾಣ ಮಾಡಿಕೊಳ್ಳುವಂತ ಸಮಯದಲ್ಲಿ ಯೋಚನೆ ಮಾಡ್ತಾ ಇದ್ದಿದ್ದೇನು, ನಾವು ಎಷ್ಟು ಜನ ಇದ್ದೀವಿ, ಎಷ್ಟು ಜನಕ್ಕೆ ಎಷ್ಟು ಮಟ್ಟಿಗೆ ಸ್ಥಳಾವಕಾಶ ಬೇಕಾಗುತ್ತೆ, ನಾವು ದಾಸ್ತಾನು ಮಾಡ್ಕೊಳ್ಳುವಂತ ಸಾಮಗ್ರಿಗಳೇನಿದೆ, ಪದಾರ್ಥಗಳೇನಿದೆ, ಅಡಿಗೆ ಮಾಡೋದಕ್ಕಾಗೋದು, ಕೂತ್ಕೊಳ್ಳಕ್ಕೆ, ನಿಂತ್ಕೊಳ್ಳಕ್ಕೆ, ಮಲಗಕ್ಕೆ, ಇಂಥವಕ್ಕೆಲ್ಲ ಎಷ್ಟು ಸಾಮಗ್ರಿಗಳು ನಮ್ಮ ಮನೆಯಲ್ಲಿ ಇರ್ತದೆ.
ಅವುಗಳಿಗೆಲ್ಲ ಎಷ್ಟು ಸ್ಥಳಾವಕಾಶ ಬೇಕು, ಅಥವಾ ನಮ್ಮ ಸಾಕು ಪ್ರಾಣಿಗಳು ನಮ್ಮಲ್ಲಿದೆಯಾ, ನಮ್ಮನ್ನ ನಂಬಿರುವಂತ ಪ್ರಾಣಿಗಳಿದೆಯಾ, ಅಥವಾ ಮನೆಗೆ ಬಂದು ಹೋದಂಥವರು ಕೂತ್ಕೊಳ್ಳೋದಕ್ಕೆ ಏನಾದ್ರೂ ವ್ಯವಸ್ಥೆಗಳು ಬೇಕಾ, ಅವುಗಳನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಅದಕ್ಕೆ ಬೇಕಾಗುವಷ್ಟು ಮಾತ್ರ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ರು. ಅಷ್ಟರ ಒಳಗೆ, ಆ ಚೌಕಟ್ಟಿನ ಒಳಗೆ ಸಂತೋಷದಿಂದ ನೆಮ್ಮದಿಯಿಂದ ಬದುಕ್ತಾ ಇದ್ರು. ಹೊಲದಲ್ಲಿ ಕಷ್ಟಪಟ್ಟು ದುಡಿತಾ ಇದ್ರು, ತಮಗೆ ಬೇಕಾಗುವಷ್ಟು ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಬೆಳ್ಕೊಳ್ತಾ ಇದ್ರು. ಮನೆಗೆ ಬಂದು ಹೋದಂತಹ ಅತಿಥಿ ಅಭ್ಯಾಗತರಿಗೆ ಅನ್ನ ನೀರನ್ನು ಕೊಡ್ತಾ ಇದ್ರು. ಮತ್ತೊಂದಷ್ಟನ್ನ ಭವಿಷ್ಯತ್ತಿಗಾಗಿ ದಾಸ್ತಾನು ಇಟ್ಕೊಂಡಿರ್ತಾ ಇದ್ರು. ಇನ್ನೂ ಹೆಚ್ಚಿಗೆ ಇದ್ರೆ ಅದನ್ನ ವಿಕ್ರಯಿಸಿ ಹಣದ ರೂಪದಲ್ಲಿ ಬದಲಾಯಿಸಿ ಮುಂದಿನ ದಿನಗಳಿಗೆ ಬೇಕಾಗಬಹುದಂತ ಎಚ್ಚರಿಕೆಯಿಂದ ಕೂಡಿಟ್ಕೊಂಡಿರ್ತಾ ಇದ್ರು. ಹಾಗೆಯೇ ಬದುಕನ್ನ ಕಳೀತಾ ಇದ್ರು. ಬರ್ತಾ 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 ಸುಧಾರಣೆಯೋ ಅಥವಾ ನಾವೀನ್ಯತೆಯೋ ಅಥವಾ ಹೊಸತೋ ಯಾವುದೋ ರೀತಿಯಲ್ಲಿ ಗುಡಿಸಲುಗಳು ಹೋಗಿ ಮಣ್ಣಿನ ಮನೆಗಳಾದವು. ಮಣ್ಣಿನ ಮನೆಗಳು ಹೋಗಿ ಬೇರೆ ಬೇರೆ ರೂಪಾಂತರಗಳನ್ನ ಪಡೆದು ಇಂದಿಗೆ ಪ್ರಸ್ತುತಕ್ಕೆ ಬೇರೆ ದೇಶದ ಇಟಾಲಿಯನ್ ಮಾರ್ಬಲ್, ಬೇರೆ ದೇಶದಿಂದ ನೆಲಕ್ಕೆ ಹಾಸುವಂತಹ ಕಲ್ಲುಗಳನ್ನೆಲ್ಲ ತಂದು ಅಲಂಕಾರವಾಗಿ ವೈಭವೋಪೇತವಾಗಿ ಕೋಟಿ 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 ಹಣವನ್ನ ಚೆಲ್ಲಿ ದೊಡ್ಡ ದೊಡ್ಡ ಬಂಗಲೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಉಳ್ಳಂತಹವರು, ಇರುವಂತಹವರು. ಇದು ನಾವು ಹೋಲಿಕೆ ಮಾಡಿದಾಗ ನಮ್ಮ ಪೂರ್ವಿಕರು ಬದುಕಿದಂತ ಬದುಕಿಗೂ ಇಂದಿನ ಸುಧಾರಣೆಯಾದ ನಾವೀನ್ಯತೆಯ ನವೋ ರೀತಿಯಲ್ಲಿ ಬದಲಾವಣೆ ಆದಂತ ದಿನಗಳಿಗೂ ಹೋಲಿಕೆಯನ್ನು ಮಾಡಿದಾಗ ಆ ಒಂದು ಗುಡಿಸಿಲಿನಲ್ಲಿ 10-20 ಜನ ಒಂದು ಗುಡಿಸಿಲಿನಲ್ಲಿ ಬದುಕ್ತಾ ಇದ್ರು. ಅದರ ಒಳಗಡೆ ಕುರಿ, ಮೇಕೆ, ಕೋಳಿ, ಹಸು, ಎಮ್ಮೆ ಎಲ್ಲವೂ ಕೂಡ ಆ ಒಳಗೆ ಇರ್ತಾ ಇತ್ತು. ಸ್ವಲ್ಪ ಸ್ವಲ್ಪ ದೂರ ಅಷ್ಟೇ. ಅಷ್ಟು ಒಂದು ಬಾಂಧವ್ಯ ಇತ್ತು. ಎಲ್ಲ ಹತ್ತಿರ ಇರ್ತಾ ಇತ್ತು. ಇವತ್ತು ದೊಡ್ಡ ಬಂಗಲೆಗಳು, 10 ಕೋಣೆಗಳು, 20 ಕೋಣೆಗಳ ಬಂಗಲೆ. ಅದರಲ್ಲಿ ವಾಸಿಸುವವರು ಮಾತ್ರ 4, 6, 10. ಅಂತರ ದೂರ ಆಯಿತು. ವೈಭವ ಜಾಸ್ತಿ ಆಯಿತು. ಒಬ್ಬರೊಬ್ಬರ ಅಂತರ ದೂರ ಆಯ್ತು. ಮೊದಲು ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲ ಒಂದೇ ಹಾಸಿನ ಮೇಲೆ ಮಲಿಕೊಳ್ತಾ ಇದ್ವು. ಒಬ್ಬರ ಮೇಲೆ ಒಬ್ರು ಕೈ ಹಾಕೊಂಡು ಮಲಿಕೊಳ್ತಾ ಇದ್ರು. ಎಷ್ಟು ಬಾಂಧವ್ಯ ಇರ್ತಾ ಇತ್ತು, ಅನುಬಂಧ ಎಷ್ಟು ಇರ್ತಾ ಇತ್ತು. ಇಲ್ಲಿ ಜಾಗ ದೂರ ಆಗ್ತಾ ಇದೆ. ಕಷ್ಟ ಸುಖಗಳಲ್ಲಿ ಭಾಗಿಯಾಗೋದು ಕೂಡ ಹಾಗೆ ದೂರ ಆಗ್ತಾ ಇದೆ. ಅವನ ಕಷ್ಟ ಅವನದು, ಇವನ ಸುಖ ಇವನನ್ನ ನೋಡಿ ಅವನು ಅಸೂಯೆ ಪಡುವಂಥದ್ದು, ಅವರನ್ನ ನೋಡಿ ಇವರು ಅಸೂಯೆ ಪಡುವಂಥದ್ದು. ಆ ಬದಲಾವಣೆ ಆದಾಗಲೂ ಕೂಡ, ಅಂತರ ದೂರ ಆದಾಗಲೂ ಕೂಡ, ಸ್ಥಳದ ಅಂತರ ದೂರ ಆದಾಗಲೂ ಕೂಡ ಶಾರೀರಿಕ ಮಾನಸಿಕ ಬಂಧಗಳು ಹತ್ತಿರದಲ್ಲಿದ್ರೆ ಸೊಗಸಾಗಿರ್ತವೆ. ಆ ದಿನಗಳಿಗೆ ಬಹಳ ಬೆಲೆಯುಂಟು. ಅವು ಇಂದು ಕೂಡ ನೆನೆಸಿಕೊಂಡರೆ ಏನೋ ಒಂದು ಅನುಭೂತಿ, ಆನಂದ ಮನಸ್ಸಿನಲ್ಲಿ ಉಂಟಾಗ್ತದೆ. ಆ ಬಾಂಧವ್ಯಗಳು ಮತ್ತೊಮ್ಮೆ ಮರುಕಳಿಸಲಿ. ನಮ್ಮ ವೈಭವಗಳು ಎಷ್ಟೇ ಇರಲಿ. ಇಂದು ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ಗಂಡ ಹೆಂಡತಿ 2 ಮಕ್ಕಳು, ಅವರ ತಂದೆ ತಾಯಿಗಳು ಎಲ್ಲೋ ಇರ್ತಾರೆ, ಅಣ್ಣ ತಮ್ಮಂದಿರು ಎಲ್ಲೋ ಇರ್ತಾರೆ. ಯಾವಾಗಲೂ ಒಂದು ಸಂಭ್ರಮ ಸಡಗರದಲ್ಲಿ ಮಾತ್ರ ವಿಶೇಷ ಕಾರ್ಯಕ್ರಮದಲ್ಲಿ ಹಾಯ್ ಬಾಯ್ ಅನ್ನೋ ಅಷ್ಟರ ಮಟ್ಟಿಗೆ ಮಾತ್ರ ಜನಗಳು ಬೆಳೆಯುವಂಥದ್ದು. ಅವರ ಕಷ್ಟದಲ್ಲಿ ಇವರು ಭಾಗಿಯಾಗುವುದಿಲ್ಲ, ಇವರ ಸುಖದಲ್ಲಿ ಅವರು ಭಾಗಿಯಾಗುವುದಿಲ್ಲ. ಹೀಗೆ ಹೊಸ ವರ್ಷದಲ್ಲಿ ನಾವೇನು ಹೊಸ ಒಂದು ಸಂಕಲ್ಪವನ್ನು ಮಾಡುತ್ತೇವೆ. ಕಳೆದು ಹೋಗಿರುವಂತಹ ದೂರ ಆಗಿರುವಂತಹ ಬಂಧುಗಳನ್ನ ಭೇಟಿ ಮಾಡೋಣ. ಪರಸ್ಪರ ಒಬ್ಬರನ್ನೊಬ್ಬರು ಮತ್ತೆ ಸಂಧಿಸುವ ಹಾಗೆ ಮಾಡೋಣ. ಆ ಹಿಂದಿನ ಸಂತಸ ವೈಭವಗಳನ್ನ ಮತ್ತೊಮ್ಮೆ ಬರುವ ಹಾಗೆ ಮಾಡಿಕೊಳ್ಳಬಹುದಲ್ವೇ? ಒಂದು ಹೊಸ ಸಂಕಲ್ಪವನ್ನ ತಳೆಯಬಹುದಲ್ವೇ? ನಾವೆಲ್ಲರೂ ಕೂಡ ಎಲ್ಲರೂ ಚೆನ್ನಾಗಿರ್ಬೇಕು. ವೇದ ಹೇಳ್ತಾರೆ, ಕಾಲೇ ವರ್ಷದ ಪರ್ಜನ್ಯ ಪೃಥಿವೀ ಸಸ್ಯ ಶಾಲಿನಿ ದೇಶೋಯಂ ಕ್ಷೋಭರಹಿತಾ ಸಜ್ಜನಾ ಸಂತು ನಿರ್ಭಯಾ. ಕಾಲಕ್ಕೆ ಸರಿಯಾಗಿ ಮಳೆ ಆಗಲಿ, ದೇಶ ಪೃಥ್ವಿಯೆಲ್ಲ ಸಸ್ಯ ಶ್ಯಾಮಲೆಯಾಗಿ ಸಂಪದ್ಭರಿತವಾಗಿ ಸಮೃದ್ಧಿಯಿಂದ ತುಂಬಿ ತುಳುಕಾಡಲಿ. ಮತ್ತೆ ದೇಶೋಯಂ ಕ್ಷೋಭರಹಿತ, ನಾಡು ಚೆನ್ನಾಗಿರಲಿ, ನಮ್ಮ ದೇಶ ಚೆನ್ನಾಗಿರಲಿ,
ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಆರೋಗ್ಯಕರವಾಗಿರಲಿ ದೇಶ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಏಕೆಂದ್ರೆ ದೇಶದ ಅವಿನಾಭಾವ ದೇಶದ ಪ್ರಜೆ. ಆ ಪ್ರಜೆಯ ಒಂದು ಆರೋಗ್ಯಕರವಾದ ಬದುಕಿಗೆ ನೆಲೆಯನ್ನ ಕಲ್ಪಿಸಿಕೊಡುವಂಥದ್ದು ದೇಶ. ಹಾಗಾಗಿ ದೇಶ ಮೊದಲು, ದೇಶ ಚೆನ್ನಾಗಿರಬೇಕು. ಎಲ್ಲರಲ್ಲಿ ಸಾಮರಸ್ಯ ಬೇಕು, ಪರಸ್ಪರರಲ್ಲಿ ಧರ್ಮ ಸಾಮರಸ್ಯ ಬೇಕು, ಸೌಜನ್ಯದ ಸಾಮರಸ್ಯ ಬೇಕು, ಬದುಕಿನ ಸಾಮರಸ್ಯ ಬೇಕು, ಅರ್ಥ ಮಾಡಿಕೊಳ್ಳುವಲ್ಲಿ ಪರಸ್ಪರ ಒಂದು ಸಾಮರಸ್ಯ ಬೇಕು, ಅಣ್ಣ ತಮ್ಮಂದಿರಲ್ಲಿ ಅನುಬಂಧ ಬೇಕು, ಅಕ್ಕ ತಂಗಿಯರಲ್ಲಿ ಭಾವನೆ ಬೇಕು, ಸ್ನೇಹಿತರಲ್ಲಿ ಒಂದು ಬಾಂಧವ್ಯ ಬೇಕು, ಪರಸ್ಪರ ಬೇರೆ ಬೇರೆ ಧರ್ಮೀಯರಲ್ಲಿ ಒಂದಾಗುವಂತಹ ಒಂದು ಮನೋವೃತ್ತಿ ಬೇಕು. ಧರ್ಮ ಯಾವುದಾದರೆ ಎಂದು ನಾವೆಲ್ಲ ಯಾವ ಧರ್ಮಕ್ಕೆ ಸೇರಿರುವವರು ಅಂತ ಒಂದು ಪ್ರಶ್ನೆಯನ್ನ ಮಾಡ್ಕೊಳ್ಳೋಣ. ನಾವೆಲ್ಲ ಮನುಷ್ಯ ಜಾತಿಗೆ ಸೇರಿರುವುದು. ಪಂಪ ಹೇಳ್ತಾನೆ 10ನೇ ಶತಮಾನದಲ್ಲಿ, ಮಾನವ ಜಾತಿ ತಾನೊಂದೇ ವಲಂ. ಆ ನಂತರದಲ್ಲಿನ ಜನ ಮನುಷ್ಯನು ಆ ಜಾತಿ, ಈ ಜಾತಿ, ಆ ಧರ್ಮ, ಈ ಧರ್ಮ ಅಂತೆಲ್ಲ ಮಾಡ್ಕೊಂಡಿದ್ದಾರೆ. ಎಲ್ಲಕ್ಕಿನ್ನ ಮಿಗಿಲಾದಂಥದ್ದು ಮನುಷ್ಯ ಧರ್ಮ. ರಾಷ್ಟ್ರಕವಿ ಕುವೆಂಪು ಹೊರಟಿದ್ದಾರೆ, ಏನಾದರಾಗು ಮೊದಲು ನೀ ಮಾನವನಾಗುವಂತ, ಮೊದಲು ನಾವು ಮಾನವರಾಗೋಣ. ಸೊ ಇದು ಹೊಸ ವರ್ಷ ಅನ್ನೋದು ಬ್ರಿಟಿಷರ್ ಕಾಲದಿಂದ ಬಂದಿರೋದು. ಹೊಸ ವರ್ಷ ಅವರಿಂದ ಮೊದಲು ಬಿಟ್ಟು ಹೊಸ ವರ್ಷ ಅನ್ನೋದೇ ಉಗಮ ಆಗುತ್ತೆ. ಈ ಹೊಸ ವರ್ಷ ಅನ್ನೋದು ಯಾಕೆ ಮಾಡ್ತಾ ಇದ್ದಾರೆ? ಕ್ಯಾಲೆಂಡರ್ ಇಯರ್ ಡಿಸೆಂಬರ್ 31 ಹೋಗ್ತಾ ಇದೆ, ಜನವರಿ 1 ಬರ್ತಾ ಇದೆ. ಇಂಗ್ಲಿಷ್ನ ಕಾಲದಲ್ಲೇ ಕೂಡ ವರ್ಷದ ಆರಂಭ ಜನವರಿಯ ಮೊದಲನೇ ದಿನ, ವರ್ಷದ ಕಡೆಯ ದಿನ ಡಿಸೆಂಬರ್ 31 ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಕೂಡಿ ಬಂದಂಥದ್ದು. ಆ ಒಂದು ಹೊಸ ದಿನವನ್ನ ಅವರು ಕಳೆದ ವರ್ಷ ಹೋಯಿತು, ಹೊಸ ವರ್ಷ ಬರ್ತಾ ಇದೆ ಅಂತ ಹೇಳಿ ಒಂದು ಸಂಭ್ರಮ ಸಡಗರದಿಂದ ಆಚರಣೆಯನ್ನ ಮಾಡ್ಕೊಂಡು ಹೋಗ್ತಾರೆ. ಅದೇ ಒಂದು ಹಾದಿಯಲ್ಲಿ ನಾವು ಸಾಗ್ತಾ ಇದ್ದೀವಿ. ನಾನು ಆಗಲೇ ವಿಚಾರವನ್ನ ತಿಳಿಸಿದೆ. 4 ಜನ ಯಾವುದೋ ಒಂದು ಸಂಭ್ರಮದಲ್ಲಿ ಸಡಗರದಲ್ಲಿ ತೊಡಗಿದ್ದಾರೆ ಅಂದರೆ ನಾವು ಅವರಲ್ಲಿ ಭಾಗಿಯಾಗೋಣ. ನಾವು ಹಿಂದೂ ಧರ್ಮಕ್ಕೆ ಸೇರಿದಂಥವರು. ನಮ್ಮ ಒಂದು ಇದು ಬಂದರೆ ಚೈತ್ರ ಮಾಸದ ಮೊದಲನೆಯ ದಿನವನ್ನ ಯುಗಾದಿ ದಿನ, ಅದು ನಮ್ಮ ಹೊಸ ವರ್ಷ, ಇದನ್ನ ನಾವು ಹೇಗೆ ಆಚರಿಸಬೇಕು ಅಂತ ಹೇಳ್ತಾರೆ. ನಾವೆಲ್ಲ ಮನುಷ್ಯ ಜಾತಿಗೆ ಸೇರಿದಂಥವ್ರು. ಕ್ರೈಸ್ತ ಧರ್ಮೀಯರು ಆಗಿರ್ಬಹುದು, ಮುಸ್ಲಿಂ ಇಸ್ಲಾಂ ಧರ್ಮದವರಾಗಿರ್ಬಹುದು, ಸಿಖ್ಖರಾಗಿರ್ಬಹುದು, ಜೈನರಾಗಿರ್ಬಹುದು, ಯಾರಾದರೂ ಆಗಲಿ ಅವ್ರು ಯಾರವರು? ಮನುಷ್ಯರು. ನಾವು ಮನುಷ್ಯರು. ಅವರ ಸಂಭ್ರಮದಲ್ಲಿ ನಾವು ಭಾಗಿಯಾದ್ರೆ ನಮ್ಮ ಸಂಭ್ರಮದಲ್ಲಿ ಅವರು ಭಾಗಿಯಾಗ್ತಾರೆ. ಹಾಗಾಗಿ ಆ ಪರಂಪರೆ ಆಗಿನಿಂದ ಹಾಗೆ ನಡ್ಕೊಂಡು ಬಂದಿದೆ. ಅವರು ಅದನ್ನ ಆಚರಿಸ್ತಾ ಇದ್ದಾರೆ. ನಾವು ಕೂಡ ಯುಗಾದಿಯನ್ನು ಆಚರಿಸ್ತೀವಿ. ನಮ್ಮಲ್ಲಿ ಎಷ್ಟೋ ಜನ ಆ ದಿನ ಕೂಡ ಅವರು ಸಂಭ್ರಮದಿಂದ ನಮ್ಮ ಒಟ್ಟಿಗೆ ಬೆರೀತಾರೆ. ಹೊಸ ವರ್ಷ ಅಂದ ತಕ್ಷಣಕ್ಕೆ ನಾವು ಎಂಜಾಯ್ ಮಾಡೋದು ಅದರಲ್ಲಿ ಇರುತ್ತೆ. ಈಗ ಹೊಸ ವರ್ಷ ಅನ್ನೋದು ಅಂದ್ರೆ ಮನುಷ್ಯರಲ್ಲಿ ಜೀವನ ಬದಲಾವಣೆ ಆಗುತ್ತಾ ಹೊಸ ವರ್ಷದಿಂದ? ನಾವು ಮಾಡಿಕೊಂಡ್ರೆ ಆಗುತ್ತೆ. ನಾವು ಮಾಡ್ಕೊಂಡಾಗ ಮಾತ್ರನೇ ಆಗೋದು. ತಾನಾಗಿ ಏನು ಜನವರಿ 1ನೇ ತಾರೀಕು ಬಂತು ಅಂದ ಕೂಡಲೇ ಸೂರ್ಯೋದಯದಲ್ಲಿ ಏನು ಬದಲಾವಣೆ ಆಗೋದಿಲ್ಲ, ಚಂದ್ರೋದಯದಲ್ಲಿ ಏನು ಬದಲಾವಣೆ ಆಗೋದಿಲ್ಲ, ಪ್ರಕೃತಿಯಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಬದಲಾವಣೆ ಬೇಕು ಅಂದ್ರೆ ಮನುಷ್ಯ ಮಾತ್ರರಾದ ನಾವು ನಮ್ಮಲ್ಲಿ ಮಾರ್ಪಾಟುಗಳನ್ನ ನಾವು ತಳೆಯಬೇಕು. ಹೇಗೆ ತಳೆಯಬೇಕು? ನಿರ್ಧಾರಗಳನ್ನು ಮಾಡಬೇಕು. ಹೊಸ ವರ್ಷ ಹೊಸ ರೀತಿಯಲ್ಲಿ ಬದುಕಬೇಕು. ನಮ್ಮ ಬದುಕು ಇತರರಿಗೆ ಮಾದರಿಯಾಗಿರ್ಬೇಕು. ನಾವು ಯಾವುದೇ ರೀತಿಯಲ್ಲಿ ಬದುಕಿದ್ರು ಕೂಡ ನಮಗೆ ಸಂತೋಷ ಕೊಡೋದು ಮಾತ್ರ ಆಗಿದ್ರೆ ಅದು ಒಳ್ಳೆಯದು ಅಂತ ಹೇಳಕ್ ಬರಲ್ಲ. ನಮ್ಮ ಹಾಗೆ ನಮ್ಮ ನೆರೆಹೊರೆಯವರಿಗೂ ಇತರರಿಗೂ ಸರ್ವರಿಗೂ ಸಂತೋಷವನ್ನು ಕೊಡುವಂತಹ ನಾವು ಕಾರ್ಯವನ್ನ ಮಾಡಿದರೆ ನಿಜಕ್ಕೂ ಅದು ಮೆಚ್ಚುವಂಥದ್ದು, ಅದು ಪ್ರಗತಿಯ ಹಾದಿಯಲ್ಲಿ ನಡೆಯುವಂಥದ್ದು, ಅದು ಒಂದು ಒಳ್ಳೆಯ ವಿಚಾರ ಅಂತ ನಾವು ಹೇಳ್ಬಹುದು. ಮತ್ತೆ ಬೇರೆ ಬೇರೆ ಭಿನ್ನ ರೀತಿಯಲ್ಲಿ ವೈಭವೋಪೇತವಾಗಿ ಅಸಭ್ಯವಾಗಿ ಸಮುದಾಯ ಮೆಚ್ಚದ ರೀತಿಯಲ್ಲಿ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಅಸಭ್ಯವಾಗಿ ಆಚರಣೆ ಮಾಡುವುದು ಸರಿಯಲ್ಲ ಅಂತ ಹೇಳ್ತೀವಿ. ಸಮಾಜ ಗೌರವಿಸಬೇಕು, ಪ್ರತಿಯೊಂದನ್ನ ಗೌರವಿಸಬೇಕು, ನಮ್ಮ ನುಡಿಯನ್ನ ಗೌರವಿಸಬೇಕು.
ನಮ್ಮ ನಡೆಯನ್ನ ಗೌರವಿಸಬೇಕು, ನಮ್ಮ ವಸ್ತ್ರಗಳನ್ನ ನಾವು ಧರಿಸಿರುವ ವಸ್ತ್ರಗಳನ್ನ ಗೌರವಿಸಬೇಕು, ನಮ್ಮ ಆಚರಣೆಯನ್ನ ಸಮಾಜ ಗೌರವಿಸಬೇಕು. ಆ ರೀತಿಯಾಗಿ ನಾವು ಯಾವುದೇ ಸಂಭ್ರಮ, ಹೊಸ ವರ್ಷದ ಸಂಭ್ರಮ ಮಾತ್ರ ಅಲ್ಲ, ಯಾವುದೇ ಒಂದು ಸಂಭ್ರಮವಾಗಲಿ 10 ಜನ ಕೂಡಿಕೊಂಡು ಆಚರಿಸುವಂತ ಸಂದರ್ಭದಲ್ಲಿ ಪ್ರತಿಯೊಂದು ಗೌರವಪೂರಿತವಾಗಿರ್ಬೇಕು, ಲೋಕಕ್ಕೆ ಮಾದರಿಯಾಗಿರ್ಬೇಕು. ನಾವು ತಗೊಳ್ಳುವಂತ ಆಹಾರ ಆಗಿರಬಹುದು, ವಸ್ತ್ರ ಆಗಿರಬಹುದು, ಮೈ ಮುಚ್ಚಿಕೊಂಡು ಗೌರವದಿಂದ ನಡ್ಕೋಬೇಕು. ನಮ್ಮ ಬಟ್ಟೆ ಬಿಚ್ಚಿದ ಮಾತ್ರಕ್ಕೆ ಗೌರವ ಬರ್ತದೆ ಅಂತಂದ್ರೆ ಅದನ್ನ ಸಮಾಜ ಒಪ್ಪೋದಿಲ್ಲ, ಸಮಾಜ ಖಂಡಿತ ಒಪ್ಪೋದಿಲ್ಲ. ಮೈ ತುಂಬಾ ಬಟ್ಟೆ ಹಾಕಿನೂ ಕೂಡ ಗೌರವ ತಗೊಳ್ಬೋದು. ಇವತ್ತು ಸಮಾಜ ಹಂಗೆ ನಡೀತಿದ್ದಾರೆ. ಅದಕ್ಕೆ ಅದು ಸುಧಾರಣೆ ಆಗ್ಬೇಕು. ಸುಧಾರಣೆ ತಕ್ಷಣಕ್ಕೇನೆ ಪಾರ್ಟಿ ಮಾಡೋದು, ಎಂಜಾಯ್ ಮಾಡೋದು, ಅವರ ಸಂತೋಷಕ್ಕೆ ನಾವು ಅಡ್ಡಿ ಬರಲ್ಲ. ಆದ್ರೆ ಅವರ ಸಂತೋಷ ಯಾರೊಬ್ಬರ ಮನಸ್ಸಿಗೂ ನೋವುಂಟು ಮಾಡದಾಗಿರ್ಬೇಕು. ಸಮಾಜ ಗೌರವಿಸಿ ನಿಟ್ಟಿನಲ್ಲಿ ಇರ್ಬೇಕು ಅಂತಂದ್ರೆ ಅದನ್ನ ಆರೋಗ್ಯಕರವಾದ ರೀತಿಯಲ್ಲಿ ಆಚರಿಸ್ಬೇಕು. ಬಟ್ಟೆ ಬಿಚ್ಚಿ ಗೌರವ ತಗೊಂಡವನು ಜಗತ್ತಿನಲ್ಲಿ ಒಬ್ಬನಿದ್ದಾನೆ. ಯಾರು ಗೊತ್ತಾ? ಬಾಹುಬಲಿ. ಎನಿವರೆಮ್ಮಳಿಗೆ ಬೆತ್ತಲಾಗಿಯೂ ಇಳೆಯ ಗೌರವಂ ಪಡೆದವರ್ ಯಾರಿದ್ದಾರೆ ನಮ್ಮಲ್ಲಿ? ಬಟ್ಟೆ ಬಿಚ್ಚಿ ಗೌರವ ತಗೊಂಡ್ರು ಅವರು ಮಾದರಿ. ಏನಕ್ಕೋಸ್ಕರ ಬಟ್ಟೆ ಬಿಚ್ಚಿದ್ರು? ಅದ್ರ ಹಿಂದ್ಗಡೆ ತ್ಯಾಗ ಇದೆ. ನನಗೇನು ಬೇಡ ಜಗತ್ತಿನಲ್ಲಿ, ನನಗೇನು ಬೇಡ, ದೇಶವನ್ನ, ರಾಜ್ಯವನ್ನ, ಕೋಶವನ್ನ, ಅಧಿಕಾರವನ್ನ, ಕಟ್ಟ ಕಡೆಯದಾಗಿ ತನ್ನ ಮೈ ಮೇಲಿದ್ದ ವಸ್ತ್ರವನ್ನ ಕಳಚಿ ಹೋಗಿ ಆ ಕಡುವಪ್ಪು ಬೆಟ್ಟದ ಮೇಲೆ ನಿಂತು ತಪಶ್ಚೆಯ ನಿಶ್ಚರಣವನಾದಂ ಯಾರು? ಆ ಬಾಹುಬಲಿ. ಹಾಗಂತ ಹೇಳ್ಬಿಟ್ಟು ನಾವು ಸಮಾಜದ ಮಧ್ಯೆ ನಿಂತಿರುವಂತವರು ನಮ್ಮ ಬಟ್ಟೆಯನ್ನ ಕಳಚಿ ಆ ನೃತ್ಯವನ್ನ ಮಾಡಿದಾಗ ನಾವು ಸಮಾಜದಲ್ಲಿ ಗೌರವವನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ವಸ್ತ್ರ ಸಂಹಿತೆಯ ನಡೆ ನುಡಿಗಳು ಎಂದು ಇತರರ ಮನಸ್ಸನ್ನ ಬಾಧಕಗೊಳಿಸದ ರೀತಿಯಲ್ಲಿ, ಗೌರವದ ರೀತಿಯಲ್ಲಿ ನಾವು ಸಂಭ್ರಮಗಳನ್ನ ಆಚರಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ವಿಶಾಲವಾದ ಮನಸ್ಸನ್ನ ತಳೆದು ಗೌರವ ರೀತಿಯಲ್ಲಿ ಸಂಭ್ರಮ ಆಚರಣೆಗಳನ್ನ ಮಾಡಬೇಕಾಗ್ತದೆ. ವರ್ಷಕ್ಕೆ 2 ಸಲ ಹೊಸ ವರ್ಷ ಬರ್ತದೆ. ಒಂದು ಯುಗಾದಿ ಅಂತೀವಿ, ಒಂದು ನ್ಯೂ ಇಯರ್ ಅಂತೀವಿ. ಎರಡನ್ನ ಮಾಡ್ರಿ, ತಪ್ಪೇನಿದೆ. ತಮಿಳ್ ನ್ಯೂ ಇಯರ್ ಡೇ ಅಂತಾರೆ 14ನೇ ತಾರೀಕು. ಯುಗಾದಿ ಸಾಂಪ್ರದಾಯಿಕವಾಗಿ ಮಾಡ್ತಾರೆ, ಇದು ಎಂಜಾಯ್ಮೆಂಟ್ ಅಂತ ಮಾಡ್ತಾರೆ. ಅದು ಅವರವರ ರೀತಿನಲ್ಲಿ ಅವರು ಮಾಡೋ ಒಂದು ಪ್ರಯತ್ನ ಮಾಡ್ತಾರೆ. ಅದನ್ನೇ ಕೂಡ ಅವರಿಗೆ ನಾವು ಕೇಳ್ಕೊಳ್ಳೋದು ಏನು ಅಂತಂದ್ರೆ, ಗೌರವಪೂರಿತವಾಗಿ ಆಚರಿಸಿ, ನಿಮ್ ಸಂಭ್ರಮಿಸಿ. ಅದಕ್ಕೆ ನಮ್ಮ ಆಕ್ಷೇಪಣೆಗಳು, ಅಡ್ಡಿಗಳು ಯಾವತ್ತೂ ಇಲ್ಲ. ನಿಮ್ಮ ಸಂಭ್ರಮಕ್ಕೆ ನಾವು ಶುಭವನ್ನ ಕೊಡ್ತೇವೆ, ಶುಭವನ್ನ ಹಾರೈಸ್ತೇವೆ, ಆತ್ಮಪೂರ್ವಕವಾಗಿ ಅಭಿನಂದಿಸ್ತೇವೆ. ಸಮಾಜ ಒಪ್ಪುವ ರೀತಿಯಲ್ಲಿ ಗೌರವೋಪೇತವಾಗಿ ನಿಮ್ಮ ಸಂಭ್ರಮಗಳನ್ನ ನೀವು ಆಚರಿಸಿ. ಎಲ್ಲಾರು ಹೊಸ ವರ್ಷವನ್ನ ಅವರವರ ಇದಕ್ಕೆ ತಕ್ಕ ಹಾಗೆ ಸಂಭ್ರಮಗಳನ್ನ ಆಚರಿಸಬಹುದು, ಹೊಸ ವರ್ಷವನ್ನ ಆಚರಿಸಬಹುದು. ಹಿಂದೂಗಳು ಯುಗಾದಿ ದಿನ ಆಚರಿಸ್ತಾರೆ, ಕ್ರೈಸ್ತರು ಜನವರಿ 1 ಆಚರಿಸ್ತಾರೆ, ಇನ್ನೊಂದು ದಿನ ಆಚರಿಸ್ತಾರೆ. ಅವರವರ ಸಂಪ್ರದಾಯಕ್ಕೆ ತಕ್ಕಾಗಿ ಅವರವರ ಪೂರ್ವದಲ್ಲಿ ಹೇಗೆ ನಡ್ಕೊಂಡು ಬಂದಿದ್ರು ಆ ರೀತಿಯಾಗಿ ನಡ್ಕೊಳ್ಳೋದಕ್ಕೆ ಮುಕ್ತವಾಗಿ ಮನುಷ್ಯನಿಗೆ ಅವಕಾಶ ಕೊಡಬೇಕು. ಅವರವರ ಪದ್ಧತಿಗಳಂತೆ ಬದುಕೋದಕ್ಕೆ ಮನುಷ್ಯನಿಗೆ ಸಮಾಜದಲ್ಲಿ ಮುಕ್ತವಾಗಿ ಅವಕಾಶ ಇರಬೇಕು. ಅದಕ್ಕೆ ಆಗ್ಲೇ ಹೇಳಿದೆ ನಾನು, ಸಜ್ಜನ ಭಯ ಅಂತ. ಉತ್ತಮರು ಅವರವರ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಯೋಗ್ಯವಾದ ಒಳ್ಳೆಯ ರೀತಿಯಲ್ಲಿ ನಾವು ಸಜ್ಜನರು ಬದುಕೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅದು ಬಿಟ್ಟು ನಾವು ಯಾವುದೇ ಒಂದು ಹೇರಿಕೆ, ಬಲಾತ್ಕಾರ, ಹಿಂಸೆ ಹೀಗೆ ಹಾಗೆ ಬದುಕಬೇಕು ಅಂತ ಯಾರೊಬ್ಬರ ಮೇಲೆ ಯಾರು ಕೂಡ ದೌರ್ಜನ್ಯವನ್ನ ಮಾಡೋದನ್ನ ಖಂಡಿಸ್ಬೇಕು. ಅದು ಒಪ್ಪುವಂತಹದ್ದಲ್ಲ. ಹೊಸ ವರ್ಷದಲ್ಲಿ ಈ ಹಿಂದೂ ಧರ್ಮದವರು ಇದನ್ನ ಜಾಸ್ತಿ ಜನ ಒಪ್ಪಲ್ಲ. ಕೆಲವರು ನ್ಯೂ ಇಯರ್ ಅನ್ನೋದ್ರೆ ನಮ್ ಯುಗಾದಿ ಅಂದ್ರೆ ಹೊಸ ವರ್ಷ ಅಂತ ಅನ್ಕೊಂತಾರೆ ಹಿಂದೂ ಧರ್ಮದಲ್ಲಿ. ನ್ಯೂ ಇಯರ್ ಅಂತ ಇದು ಯಾವ ರೀತಿ? ನಿಜ, ಹಿಂದೂ ಧಾರ್ಮಿಕ ಪದ್ಧತಿಯಂತೆ ಯುಗಾದಿ ಸತ್ಯವಾಗಿ ಹೌದು, ಪ್ರಮಾಣೀಭೂತ. ಆಗ ನೋಡಿ, ಚೈತ್ರದ ಚಿಗುರಿಗುದೆ, ಯಾರೋ ಒಂದ್ಸಾರಿ, ನಾನೇ ಒಂದ್ಸಾರಿ ಹೇಳಿದೆ, ಈ ಆಚರಣೆ ಮಾಡ್ತೀರಾ. ಆಗ ಚೈತ್ರದ ಚಿಗುರಿಗುದೆ, ಮಾಮರದ ಹುಡುಗಿಹುದೆ, ಕೋಗಿಲೆಯ ಕಳಕಂಠ ಧ್ವನಿ ಎತ್ತಿ ಕೂಗಿಹುದೆ. ನೋಡ್ರಿ, ಪ್ರಕೃತಿನೇ ಚೈತ್ರ ಮಾಸ ಬಂದಾಗ ಪ್ರಕೃತಿ ದತ್ತವಾಗಿ ಒಂದು ಬದಲಾವಣೆಯನ್ನು ಮಾಡ್ತದೆ. ಚೈತ್ರದ ಚಿಗುರು ಎಲ್ಲಿ ನೋಡಿದ್ರು ತುಂಬಿರ್ತದೆ. ದೇಶನೇ ಸಮೃದ್ಧಿಯನ್ನ, ಈ ಹಬ್ಬವನ್ನ, ಈ ಸಡಗರವನ್ನ ಪ್ರಕೃತಿ ಮಾತೆಯ ಸಾಕ್ಷಿಯಾಗಿ
ಆಚರಿಸ್ತಿಲ್ಲ. ಅದು ಹಿಂದೂ ಧರ್ಮೀಯರು ನಡೆದುಕೊಂಡು ಬಂದಿರುವಂತಹ ಪದ್ಧತಿ. ಅದನ್ನ ಆತ್ಮಪೂರ್ವಕವಾಗಿ ನಾವು ಸಂಭ್ರಮಿಸೋಣ. ಇತರರ ಸಂಭ್ರಮದಲ್ಲಿ ನಾವು ಭಾಗಿಯಾಗಬೇಕು. ಅವರ ಆಚರಣೆಗೆ ನಾವು ಯಾವತ್ತೂ ಅಡ್ಡಿಪಡಿಸೋದು ಯೋಗ್ಯ ಅಲ್ಲ. ಅವರ ಸಂಭ್ರಮಕ್ಕೆ ನಾವ್ಯಾಕೆ ಅಡ್ಡಿಪಡಿಸಬೇಕು? ಆಚರಣೆಯನ್ನು ಮಾಡಿಕೊಳ್ಳಿ, ಅದರಲ್ಲಿ ಯಾವುದೇ ನಿರ್ಬಂಧ ಮುಕ್ತವಾಗಿ ಅವರು ಆಚರಿಸ್ಕೊಳ್ಳಿ. ಆದರೆ ಸಮಾಜ ಒಪ್ಪುವ ರೀತಿಯಲ್ಲಿ ಗೌರವೋಪೇತವಾಗಿ ನಿಮ್ಮ ಸಂಭ್ರಮ, ನಿಮ್ಮ ಸಡಗರಗಳು ಯಾವ ಧರ್ಮೀಯರಿಗೆ ಆಗಲಿ ನೋವುಂಟು ಮಾಡದ ರೀತಿಯಲ್ಲಿ ಆಚರಣೆಗಳು ಇರಬೇಕು. ಸರ್, ಮೊದಲೆಲ್ಲ ಕುಟುಂಬ ಅಂದ್ರೆ ಮನೆ ತುಂಬಾ ಜನ ಇರ್ತಾ ಇದ್ರು. ಇವಾಗ ಎಲ್ಲ ಒಂದು ಕುಟುಂಬ ಅಂದ್ರೆ ಒಬ್ರು ಇಬ್ರು ಅತಿ ಆಸೆಗೆ ಒಳಗಾಗಿ ಆತರ ಏನಾದ್ರು ಬೇರ್ಪಡ್ತಾ ಇದಾರೆ ಅಂತ ಅನ್ಸುತ್ತೆ. ಸತ್ಯ, ಬಹಳ ಸತ್ಯ, ಬಹಳ ಒಳ್ಳೆ ಮಾತು. ಅವಿಭಕ್ತ ಕುಟುಂಬ ಅಂತ ಇರ್ತಾ ಇತ್ತು. ಒಂದೇ ಮನೆಯಲ್ಲಿ 10-20 ಜನ ವಾಸ ಮಾಡ್ತಾರೆ. ಜಾಗ ಚಿಕ್ಕದು, ಆದ್ರೆ ಯಾರಿಗೂ ಜಾಗ ಚಿಕ್ಕದು ಅಂತ ಅನಿಸ್ತಾನೆ ಇರಲಿಲ್ಲ. ಒಂದು ದೊಡ್ಡ ಜಮಖಾನ ಹಾಕಿದ್ರೆ ಈ ಕೊನೆಯಿಂದ ಆ ಕೊನೆವರೆಗೂ ಮಲಗಿರೋರು. ಅವಾಗ ಅದಿಲ್ಲ ಇದಿಲ್ಲ ಅಂತ ಏನು ಅನಿಸ್ತಾ ಇಲ್ಲ ನನಗೆ. ಅವ್ರಿಗೆ ಪ್ರತ್ಯೇಕವಾದ ಕೊಠಡಿಗಳು ಇರ್ತಾ ಇಲ್ಲ. ಎಲ್ಲ ಒಂದೇ ಕಡೆ ಕೂತ್ಕೊಂಡು ಓದ್ಕೊಳ್ತಾ ಇದ್ರು, ಎಲ್ಲ ಒಂದೇ ಕಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಸಹಪಂಕ್ತಿ ಭೋಜನ, ಸಹಾಧ್ಯಯನ, ಸಹಪಂಕ್ತಿ ಭೋಜನ, ಏನೇ ಒಂದು ಕಾರ್ಯಕ್ರಮ ಎಲ್ಲ ಒಂದಾಗ್ತಾ ಇದ್ರು. ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಅಜ್ಜಿ, ತಾತ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ. ಅಯ್ಯೋ, ಆ ಕರೆಯೋದ್ರಲ್ಲಿ ಮಾವ, ಅತ್ತೆ, ಆ ಕರೆಯೋದ್ರಲ್ಲಿ ಏನೋ ಒಂದು ಆನಂದ ಇದೆ. ಎಲ್ಲರಲ್ಲೂ ಕೂಡ ಆ ಒಂದು ಬಾಂಧವ್ಯ ಇರ್ತಾ ಇತ್ತು. ನೀವು ಹೇಳಿದ ಹಾಗೆ ಮನುಷ್ಯನ ಆಸೆ ಜಾಸ್ತಿಯಾಗಿ ತಾನೂ ಸಂಪಾದನೆ ಮಾಡಬೇಕು. ತಾನು ಸಂಪಾದನೆ ಮಾಡಿದ್ದು ತನಗೆ ಮಾತ್ರ ಇರಬೇಕು. ತನ್ನ ಹೆಂಡತಿ, ತನ್ನ ಮಕ್ಕಳು ಮಾತ್ರ, ಉಳಿದವರಿಲ್ಲ. ಯಾರೋ ಒಬ್ಬ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ, ಇವರಿಗೆಲ್ಲ ನಾನೇ ದುಡಿಬೇಕು. ಪ್ರತ್ಯೇಕವಾಗಿ ಇವತ್ತು ಅವಿಭಕ್ತ ಕುಟುಂಬಗಳೆಲ್ಲ ಮಾಯ ಆಗಿ ಬರೀ ವಿಭಕ್ತ ಕುಟುಂಬಗಳು ಮಾತ್ರ ಗಂಡ ಹೆಂಡತಿ ಹೋಗ್ಲಿ, ಅವರಲ್ಲಿ ಅನ್ಯೋನ್ಯತೆ ಇದೆಯಾ? ಪರಸ್ಪರ ಆ ಇರೋ 4 ಅವರೇ ಜಗಳ ಆಗ್ತಾರೆ, ಗಂಡ ಹೆಂಡತಿಯರು ಜಗಳ ಆಗ್ತಾರೆ ಪರಸ್ಪರ. ಅದನ್ನ ನೋಡಿ ಆ ಬೆಳೆದು ಸಮಾಜದ ಭಾವಿ ಪ್ರಜೆಗಳಾದಂತ ಆ ಮಕ್ಕಳ ಸ್ಥಿತಿಗತಿ ಏನಾಗಬೇಡ. ಆ ಮಕ್ಕಳನ್ನ ಪಾಲಿಸೋರು ಯಾರಿಲ್ಲ. ಅಪ್ಪ ಕೆಲ್ಸಕ್ಕೆ ಹೋಗ್ತಾನೆ, ಅಮ್ಮ ಕೆಲ್ಸಕ್ಕೆ ಹೋಗ್ತಾನೆ, ಆಯಾ ಬಂದ್ ಮಕ್ಕಳನ್ನ ನೋಡ್ಕೊಳ್ತಾರೆ. ಹಿಂದೆ ಆ ಮಕ್ಕಳನ್ನ ಅಜ್ಜಿ ಎತ್ಕೊಳ್ತಾ ಇದ್ರು, ಹಾಡು ಹೇಳ್ತಾ ಇದ್ರು, ತುತ್ತು ತಿನ್ನಿಸ್ತಾ ಇದ್ರು, ಚಂದಮಾಮನ್ ತೋರಿಸಿ ತುತ್ತು ತಿನ್ನಿಸ್ತಾ ಇದ್ರು, ಅವರು ಸ್ನಾನ ಮಾಡಿಸ್ತಾ ಇದ್ರು. ಆತ್ಮೀಯವಾಗಿ ಅವರು ಒಳ್ಳೊಳ್ಳೆಯ ಮಾತುಗಳನ್ನು ಹೇಳ್ತಾ ಇದ್ರು, ಅಜ್ಜಿಯ ಕಥೆಗಳನ್ನ ಹೇಳ್ತಾ ಇದ್ರು. ನಾವೆಲ್ಲ ಅದನ್ನ ಅನುಭವಿಸಿರುವಂತವ್ರು. ಈಗಿನ ಚಿಕ್ಕ ಮಕ್ಕಳಿಗೆ, ಬೆಳೆಯುವಂತ ಮಕ್ಕಳಿಗೆ ಆ ಆರೈಕೆಗಳಿಲ್ಲ. ಇದು ನಿಜಕ್ಕೂ ದುರದೃಷ್ಟಕರ ಸಂಗತಿ, ನೋವಿನ ಸಂಗತಿ. ಮತ್ತೊಮ್ಮೆ ಇಂತಹ ದಿನಗಳನ್ನ ನಾವು ನಿರೀಕ್ಷಿಸಬಹುದು. ಯಾವಾಗ? ಎಲ್ಲ ಜನರಲ್ಲಿ ಬದಲಾವಣೆಗಳು ಬಂದಾಗ, ನಾವೆಲ್ಲ ಒಟ್ಟಾಗಿ ಬದುಕಬೇಕು ಎನ್ನುವಂತ ಒಂದು ಭಾವನೆ ಬಂದಾಗ, ಆ ಹಿಂದಿನ ದಿನಗಳು ಮರುಕಳಿಸದೇ ಇರಲಾರವು. ಅವೆಲ್ಲ ನಿಮ್ಮ ಕೈಯಲ್ಲಿದೆ, ಮುಂದಿನ ಯುವ ಜನಾಂಗದ ಕೈಯಲ್ಲಿದೆ. ನಾವೆಲ್ಲ ಒಂದಾಗಿ ಬದುಕಬೇಕು, ನಾವೆಲ್ಲ ಚೆನ್ನಾಗಿರ್ಬೇಕು. ಪರಸ್ಪರಲ್ಲಿ ದ್ವೇಷ, ಅಸೂಯೆ ಮನೋಭಾವಗಳು ಬರದಂತೆ ಎಲ್ಲರೂ ಒಂದಾಗಿ ಸೌಜನ್ಯದಿಂದ, ಸಂತೋಷದಿಂದ ಬದುಕಬೇಕು ಅನ್ನೋಂಥ ಒಂದು ನಿರ್ಧಾರವನ್ನ ಯುವ ಜನತೆ ತಗೊಂಡಿದ್ದೆ ಆದರೆ ದೊಡ್ಡ ಬದಲಾವಣೆಯನ್ನ ನಾವು ನಿರೀಕ್ಷೆಯನ್ನು ಮಾಡಬಹುದು. ಮೊದ್ಲೆಲ್ಲ ನಮ್ಮ ಹಿರಿಯರ ಕಾಲದಲ್ಲಿ ಮನೆಗೆ ಬೇಕಾದ ಸಾಮಗ್ರಿಗಳೆಲ್ಲ ಅವರೇ ರೆಡಿ ಮಾಡ್ತಿದ್ರು, ತಯಾರಿಸ್ಕೊಂತಿದ್ರು. ಇವಾಗ ಕಾಲ ಬದಲಾದಂತೆ ಎಲ್ಲ ಬದಲಾಗ್ತಾ ಇದೆ. ಅಂದ್ರೆ ಏನ್ ಸಾಮಗ್ರಿ? ಈಗ ರಾಗಿ ಎಲ್ಲ ಕಲ್ಲಲ್ಲಿ ರುಬ್ತಾ ಇದ್ರು, ಇವಾಗ ಕಾಲ ಬದಲಾಯ್ತು, ಎಲ್ಲ ಈಗ ತಗೊಂತಾ ಇದಾವೆ ಹೊರಗಡೆಯಿಂದ. ಇಲ್ಲ, ನಿಜ. ಅದು ಕಾಲಾಯ ತಸ್ಮೈ ನಮಃ. ಕಾಲ ಬದಲಾವಣೆ ಆಗಿದೆ. ಜನಗಳು ಯಾಂತ್ರಿಕವಾಗಿ ಮುಂದುವರೆದಿದ್ದಾರೆ. ಆಗ ಸಾಕಷ್ಟು ಸಮಯ ಇರ್ತಾ ಇತ್ತು ಅವ್ರಿಗೆ, ಮನೆಯಲ್ಲಿದ್ದಂತ ಹಿರಿಯರಿಗೆ ಸಾಕಷ್ಟು ಸಮಯ ಇರ್ತಾ ಇತ್ತು. ರಾಗಿ ತಂದ್ರೆ ಬೀಸಕಲ್ಲಲ್ಲ ಹಾಕಿ ಬೀಸ್ತಾ ಇದ್ರು, ಆರೋಗ್ಯದಾಯಕವಾಗಿರ್ತಾ ಇತ್ತು. ಈಗ ಅವರೆಲ್ಲ ದುಡಿಯೋಕ್ಕೆ ಮೊದಲು ಮಾಡಿದ್ದಾರೆ. ಮನೆಯಲ್ಲಿ ಇರುವಂತವ್ರು ಯಾರು ಇಲ್ಲ. ಈಗ ರಿಟೈರ್ಡ್ ಆಗಿರೋರು ಕೂಡ, ನಾನು ಕೂಡ ರಿಟೈರ್ಡ್ ಆಗಿರೋರು ಕೂಡ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಬದುಕು ಆಸೆ ಮನುಷ್ಯನಿಗೆ 60 ವರ್ಷ ಆದ್ಮೇಲೆ ರಿಟೈರ್ಡ್ ಆಗಿ ರಾಮಕೃಷ್ಣ ಅಂತ ಮನೆಯಲ್ಲಿ ಮೊಮ್ಮಕ್ಕಳನ್ನ ನೋಡ್ಕೊಂಡು ಇರ್ಬೇಕಾದಂತ ಕಾಲದಲ್ಲಿ ಹೊರಗಡೆ ಹೋಗ್ತಾರೆ. ಇನ್ನೂ ಸ್ವಲ್ಪ ದುಡಿಯೋಣ. ಆ ಆಸೆಗೆ ಕೊನೆನೇ ಇಲ್ಲ.
ಶಂಕರಾಚಾರ್ಯರು ಒಂದ್ ಕಡೆ ಹೇಳ್ತಾರೆ, ಅಂಗಂ ಫಲಿತಂ ಫಲಿತಂ ಮುಂದಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿನ ಮುಂಚತ್ ಆಶಾ ಪಿಂಡಂ ಭಜಗೋವಿಂದಂ 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 ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ಗಚ್ಚತಿ ಕುಜ ಕರಣಿ ಭಜಗೋವಿಂದಂ. ಶಂಕರಾಚಾರ್ಯ ಚೆನ್ನಾಗಿದ್ದಾರೆ. ಮನುಷ್ಯನಿಗೆ ಆಸೆ ಎಲ್ಲಿವರೆಗೆ ಇದೆ ಅಂತ ಗೊತ್ತಾ? ತಲೆಯನ್ನ ಬೋಳಿಸ್ಕೊಂಡು ಕಾವಿ ಬಟ್ಟೆಗಳನ್ನ ಹಾಕಿ ಎಲ್ಲ ಮಾಡ್ಕೊಂಡು ಕೈಗೆ ಕೋಲ್ ಬಂದು ನಡುಗ್ತಾ ಇದೆ ಶರೀರ, ಆದ್ರೂ ಇನ್ನ ಆಸೆ ಬಿಟ್ಟಿರುವಂತೆ ಇನ್ನೂ ಸಂಪಾದನೆ ಮಾಡ್ಬೇಕು, ಇನ್ನೂ ಸಂಪಾದನೆ ಮಾಡ್ಬೇಕು. ಈ ಆಸೆಯಿಂದ ಹೊರಗಡೆ ಬರಬೇಕಾಗುತ್ತೆ. ಆಸೆ ಯೋಗ್ಯವಾದ ರೀತಿಯಲ್ಲಿ ಅದು ಹೆಚ್ಚಾಗಿ ದುರಾಸೆಯಾಗಿ ನಮ್ಮ ಜೀವನವನ್ನೇ ಕಳ್ಕೊಳ್ಳುವಷ್ಟರ ಮಟ್ಟಿಗೆ ಬಂಧು ಬಾಂಧವರನ್ನ, ಅಣ್ಣ ತಮ್ಮಂದಿರನ್ನ, ಅಕ್ಕ ತಂಗಿ, ಕೊನೆಗೆ ತಂದೆ ತಾಯಿಯರನ್ನ ದೂರ ಇಟ್ಟು ಬದುಕುವಂತ ಬದುಕು ಒಂದು ಬದುಕೇ. ಅದು ನಿಜವಾದ ಬದುಕು ಅಲ್ಲ. ಎಲ್ಲರ ಒಂದಾಗಿ ಬದುಕೋದ್ರಲ್ಲಿ ಆನಂದ ಇದೆ, ಸಂತೋಷ ಇದೆ. ಆ ಹಿಂದಿನ ದಿನಗಳು ಮತ್ತೊಮ್ಮೆ ಬರಲಿ ಅಂತ ನಾವು ನೀವೆಲ್ಲ ಆಶಿಸೋಣ. ಮೊದಲಿನ ಆಹಾರ ಪದ್ಧತಿಯಲ್ಲಿ ಅವಾಗೆಲ್ಲ 100 ವರ್ಷ ಬದುಕ್ತಿದ್ರು. ಇವಾಗಿನ ಆಹಾರ ಪದ್ಧತಿಯಲ್ಲಿ ಎಲ್ಲ 50 ವರ್ಷಕ್ಕೇನೆ. ಖಂಡಿತ ಬಹಳ ಬಹಳ ಯೋಗ್ಯವಾದ ಪ್ರಶ್ನೆಯನ್ನ ಕೇಳಿದ್ರಿ ನೀವು. ಆಹಾರ ಎಷ್ಟು ಮಟ್ಟಿಗೆ ಕಲುಷಿತ ಆಗಿದೆ ಅಂದ್ರೆ ಇಂದಿನ ದಿನ, ಸ್ನೇಹಿತರೆ ಹೇಳ್ತೀನಿ ಕೇಳಿ, ಯಾವುದಿದೆ ಶುದ್ಧತೆ? ಯಾವುದರಲ್ಲಿದೆ ಶುದ್ಧತೆ? ನನಗೆ ತಿಳಿದಿರೋ ಅಷ್ಟರ ಮಟ್ಟಿಗೆ ತಾಯಿ ಹಾಲು, ಎಳೆನೀರಿಗೂ ಏನಾದ್ರೂ ಇಂಜೆಕ್ಷನ್ ಕೊಡ್ತಾರೋ ಏನೋ ಗೊತ್ತಿಲ್ಲ ನನಗೆ. ಆದ್ರೆ ತಾಯಿ ಹಾಲು ಒಂದೇ ಶುದ್ಧವಾಗಿ, ಏನು ಅದಕ್ಕೆ ಕಲಬೆರಕೆ ಮಾಡಕ್ಕೆ ಸಾಧ್ಯವಾಗದೆ ಇರೋದು ಅಂದರೆ ತಾಯಿ ಹಾಲು. ಆ ಸ್ತನ್ಯಪಾನ, ಆ ಮಹಾತಾಯಿ ತನ್ನ ಮಕ್ಕಳಿಗೆ ಎಷ್ಟು ದಿನ ಮೊಲೆ ಹಾಲು ಉಣಿಸಿರ್ತಾಳೋ ಗೊತ್ತಿಲ್ಲ, ಅದೊಂದೇ ಅವ್ರನ್ನ ಕಾಪಾಡಬೇಕು. ಉಳಿದಿದ್ದು ಎಲ್ಲ ಕಲುಷಿತ ಆಗಿದೆ. ಕುಡಿಯೋ ನೀರು, ನಾವು ಉಸಿರಾಡ್ತಾ ಇರೋ ಗಾಳಿ, ನಾವು ತಿಂತಾ ಇರೋ ಒಂದೊಂದು ಆಹಾರದಲ್ಲೂ ಕೂಡ ಇವತ್ತು ಶುದ್ಧವಾಗಿದೆ ಅಂತ ಭರವಸೆ ಇಲ್ಲ ನಮಗೆ. ಯಾವ ಭರವಸೆ? ಅಕ್ಕಿಯಲ್ಲಿ ಬೆರಕೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಅವೆಲ್ಲ ಮೂಲ ಅದು ಬೆಳೆದು ಬರ್ತಾ ಇರೋದೇನೆ ಕೆಮಿಕಲ್ ಫರ್ಟಿಲೈಸರ್ಸ್, ಎಲ್ಲ ರಾಸಾಯನಿಕ ಗೊಬ್ಬರಗಳು, ಔಷಧಿಗಳ ಸಿಂಪರಣೆ. ಹೆಚ್ಚು ಬೆಳಿಬೇಕು, ಈಲ್ಡ್ ಜಾಸ್ತಿ ಬರಬೇಕು, ಉತ್ಪನ್ನ ಜಾಸ್ತಿ ಆಗ್ಬೇಕು ಅನ್ನೋ ಒಂದು ದುರಾಸೆಯಲ್ಲಿ ಮನುಷ್ಯ ಕೀಟಗಳಿಂದ ಸಂರಕ್ಷಣೆ ಮಾಡಿ ಬೆಳಿಬೇಕು ಅಂತೇಳಿ ಒಂದು ತರಕಾರಿಗಾಗ್ಲಿ, ಒಂದು ಟೊಮೊಟೊಗಾಗ್ಲಿ, ಒಂದು ಬೆಂಡೆಕಾಯಿಗೆ ಇಷ್ಟು ಇರೋ ಈಚ್ ಬೆಂಡೆಕಾಯಿ ಇಷ್ಟುದ್ದ ಆಗೋಷ್ಟಕ್ಕೆ 5 ಸಾರಿ ಔಷಧಿ ಹೊಡಿತಾರೆ. ನಾನು ರೈತನ ಮಗನೇ. ಇಷ್ಟುದ್ದ ಇರೋ ಬೆಂಡೆಕಾಯಿ ಇಷ್ಟುದ್ದ ಆಗೋಷ್ಟಕ್ಕೆ 5 ಸಾರಿ ಔಷಧಿಯನ್ನ ಸಿಂಪಡಣೆ ಮಾಡ್ತಾರೆ. ಆ ಔಷಧಿಯನ್ನೆಲ್ಲ ಹೀರ್ಕೊಂಡಿರ್ತದೆ ಬೆಂಡೆಕಾಯಿ. ಆ ಬೆಂಡೆಕಾಯಿನ ನಾವು ತಿಂತೀವಿ. ತರಕಾರಿ ಎಲ್ಲ ಔಷಧಿ ಸಿಂಪಡಣೆ. ಮತ್ತೆ ಬಣ್ಣ ಎದ್ದು ಕಾಣ್ಲಿ ಅಂತೇಳಿ ಆ ಬೆಂಡೆಕಾಯಿ, ಹಸಿಮೆಣಸಿನಕಾಯಿ, ಆ ಸೊಪ್ಪು ಗ್ರೀನ್ ಚೆನ್ನಾಗಿ ಕಾಣಬೇಕು ಅಂತ ಹಸಿರು ಬಣ್ಣದಲ್ಲಿ ಅದ್ದಿ ಹಾಕ್ತಾರೆ. ನಾನು ದೇವಸ್ಥಾನದಲ್ಲಿ ಪೂಜೆ ಮಾಡುವಂತವನು, ದೇವರಿಗೆ ಹೂವು ಅಲಂಕಾರ ಮಾಡೋದಕ್ಕೆ ಪನ್ನೀರ್ ಸೊಪ್ಪನ್ನ ತರ್ತೀವಿ. ಆ ದೇವರಿಗೆ ಅಲಂಕಾರ ಮಾಡಕ್ಕೆ ಕೈಯಲ್ಲಿ ಹಿಡ್ಕೊಂಡು ಅಲಂಕರಿಸಿ ತೆಗೆದ ನಂತರ ನಮ್ಮ ಕೈಯೆಲ್ಲ ಹಚ್ಚ ಹಸಿರು ಬಣ್ಣ ತುಂಬಿಕೊಂಡಿರ್ತಾರೆ. ಮತ್ತೆ ಸೋಪ್ ಹಾಕಿ ತೊಳಿಬೇಕು. ಅದರಲ್ಲೂ ಕೂಡ ಬಣ್ಣವಾಗಿ ಕಾಣಬೇಕು. ಅದರಿಂದ ಏನು ಹಾನಿ ಆಗುತ್ತೆ ಯಾರಿಗೂ ಬೇಕಾಗಿಲ್ಲ. ಇಂತಹ ದುರವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ವಿ. ಎಲ್ಲರೂ ಕೂಡ ಆ ಕೆಲಸವನ್ನ ಮಾಡುವಂತ ಎಲ್ಲರೂ ಕೂಡ ದಯಮಾಡಿ ಈ ಕೆಲಸವನ್ನ ನಿಲ್ಲಿಸಿ. ಜನ ಆರೋಗ್ಯವಾಗಿ ಬದುಕಬೇಕು ಅಂತಂದ್ರೆ ಒಳ್ಳೆಯದನ್ನ ನಾವು ಮಾಡ್ಬೇಕು. ಇನ್ನೂ 4 ಕಾಸು ಹೆಚ್ಚಿಗೆ ತಗೊಳ್ಳಿ. ಆದ್ರೆ ಇಂತಹ ಕೆಲಸವನ್ನ, ಸಮಾಜ ಘಾತಕ ಕೆಲಸ, ಸಮಾಜವನ್ನ ಅನಾರೋಗ್ಯ ಪೀಡಿತರನ್ನಾಗಿ ಮಾಡುವ ಕೆಲಸವನ್ನ ಈ ಕೆಲಸ ಮಾಡಬಾರದು. ಮಾಡುವಂತ ಮನಸ್ತತ್ವವನ್ನ ಹೊಂದಿರುವಂತವರೇ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತೀವಿ, ಈ ಕೆಲಸ ಮಾಡಬೇಡಿ. ಆಹಾರವನ್ನ ಕಲುಷಿತಗೊಳಿಸಬೇಡಿ. ಚಿಕ್ಕ ಮಕ್ಕಳು ತಿಂತಾರೆ, ಬೆಳೆಯುವಂತ ಮಕ್ಕಳು ತಿಂತಾರೆ, ವೃದ್ಧರು ತಿಂತಾರೆ, ಎಲ್ಲರೂ ತಿಂತಾರೆ. ಆ ಕಲಬೆರಕೆ ಕೆಲಸ ದ್ರೋಹದ ಕೆಲಸ. ಅಂತಹ ದ್ರೋಹದ ಕೆಲಸವನ್ನ ಮಾಡಿ ಬರುವ ದುಡ್ಡಿನಲ್ಲಿ ಬದುಕುವಂತ ಬದುಕು ಒಂದು ಬದುಕಿ, ನಿಜವಾಗಿ ಅದು ಬದುಕಲ್ಲ. ಅಂತಹ ಕೆಲಸವನ್ನ ದಯಮಾಡಿ ಮಾಡಬಾರದು. ಸಮಾಜದ ಆರೋಗ್ಯವನ್ನ, ಪ್ರತಿಯೊಬ್ಬ ಮನುಷ್ಯನ ಆರೋಗ್ಯವನ್ನ
ಕಾಪಾಡುವ ನಿಟ್ಟಿನಲ್ಲಿ ಒಳ್ಳೆಯ ಆಹಾರ ಪದಾರ್ಥಗಳನ್ನ ಮಾರುಕಟ್ಟೆಗೆ ಬರಲಿ, ಅವನ್ನೆಲ್ಲ ತಿಂದು ಎಲ್ಲರೂ ಆರೋಗ್ಯವಾಗಿರುವ ಹಾಗೆ ಆಗ್ಲಿ ಅಂತ ಕೆಲಸ ಮಾಡೋರಿಗೆ ಆ ಭಗವಂತ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಈ ರೀತಿ ನಡ್ಕೊಳ್ದೇ ಇರೋ ಹಾಗೆ ಆಗ್ಲಿ ಅಂತ ನಾವು ಕೇಳ್ಕೊಳ್ಳೋಣ. ನೀವು ಹೇಳಿದ್ರಿ ಈಗ ಒಂದು ಮಗುವನ್ನ ನೋಡ್ಕೊಳಕ್ಕೆ ಕೆಲಸದವ್ರನ್ನ ನೇಮಕ ಮಾಡೋಂತ ಪರಿಸ್ಥಿತಿ ಬಂದಿದೆ, ಆದ್ರೆ ಆ ಮಗುವ ತಾಯಿ ಪ್ರೀತಿನ ಕಳ್ಕೊಳ್ತಾ ಇದೆಯಾ? ಖಂಡಿತ ಖಂಡಿತ. ಈಗ ಯಾರೇ ಆಗ್ಲಿ ಆ ಕೆಲಸದವ್ರನ್ನ ನಾನು ನಿಂದೆ ಮಾಡಲ್ಲ. ಅವರು ಹೊಟ್ಟೆಪಾಡಿಗೋಸ್ಕರ ಬಂದು ಕೆಲಸ ಮಾಡ್ತಾರೆ, ಅವ್ರ ಕರ್ತವ್ಯವನ್ನು ಅವ್ರು ಮಾಡ್ತಾರೆ. ಆಕೆ ಎಷ್ಟು ಜಾಗರೂಕತೆಯಿಂದ ಮಗುನ ನೋಡ್ಕೊಳ್ತಾಳೆ, ಎರಡನೇ ಮಾತೇ ಇಲ್ಲ. ಆದ್ರೆ ಆ ಕರುಳು ಅಂತಃಕರಣದ ಪ್ರೀತಿಯನ್ನ ಎಲ್ಲಿ ಕೊಡಕ್ ಸಾಧ್ಯ? ನಾನು ಇತ್ತೀಚೆಗೆ ಒಂದು ನೋಡಿದಂತ ಪ್ರಸಂಗ, ಒಬ್ಬ ಆರೈಕೆ ಮಾಡುವಂತವರು 4 ವರ್ಷ ಮಗುವನ್ನ ಸಾಕಿದ್ದಾರೆ. ಆ ತಾಯಿ ಕೆಲ್ಸಕ್ಕೆ ಹೋಗಿ ಬರುತ್ತೆ. ಆ ಮಗು ಹೆಚ್ಚು ಪ್ರೀತಿಯನ್ನ ಯಾರಿಗೆ ಕೊಡ್ತಾ ಇದೆ ಅಂದ್ರೆ ತನ್ನ ಸಂರಕ್ಷಣೆ ಮಾಡ್ತಾ ಇರುವಂತ ಆಯಾಗೆ ಕೊಡ್ತಾ ಇದೆ. ತನ್ನ ತಾಯಿ ಹತ್ರ ಹೋಗೋದೇ ಇಲ್ಲ. ನಾನು ಪ್ರತ್ಯಕ್ಷವಾಗಿ ಕಂಡಿರುವಂತ ಸಂಗತಿ ಇದು. ಆಕೆಯನ್ನೇ ಹೆಚ್ಚು ಪ್ರೀತಿಸ್ತದೆ. ಅವರು ಕಾರಣಾಂತರಗಳಿಂದ ಆಕೆಯನ್ನ ಕೆಲಸದಿಂದ ತೆಗೆದುಬಿಟ್ರು. 4 ವರ್ಷ ಸಾಕಿರುವಂತ ಆ ಮಗುವಿಗೆ ಜ್ವರ ಬಂತು. ತನ್ನ ತಾಯಿ ಎಷ್ಟು ನೋಡ್ಕೊಂಡ್ರು ಆಗ್ಲಿಲ್ಲ. ಮತ್ತೆ 15 ದಿನಗಳ ನಂತರ ಅವ್ರನ್ನೇ ವಾಪಸ್ ಕರ್ಕೊಂಡು ಬಂದ್ರು. ಇದರಿಂದ ನಾವು ಏನು ಯೋಚನೆ ಮಾಡ್ಬೋದು? ಎಲ್ಲಿ ಬಾಂಧವ್ಯ ಎಲ್ಲಿ ಬೆಳೀತು? ಯಾರ ನಡುವೆ ಬೆಳೆಯಿತು ಬಾಂಧವ್ಯ? ಒಂದು ಮಗು, ಆ ಯಾರದೋ ಮಗು ಸಾಕಿದ್ದು ಆಯ. ಆ ಮಗುವಿಗೆ ನಿಜವಾಗಿ ಯಾರನ್ನ ಅಪೇಕ್ಷೆ ಪಡ್ತಾ ಇದೆ? ತಾಯಿಯಂತೆ ಯಾರನ್ನ ಕಾಣ್ತಾ ಇದೆ? ಆಯನ್ನ ಕಾಣ್ತಾ ಇದೆ. ತನ್ನ ಹಡದ ತಾಯಿಯಂತೆ ಮಗು ಕಾಣ್ತಾ ಇಲ್ಲ. ಹಾಗಾಗಿ ತಾಯಿ ಮಕ್ಕಳಿಗೆ ತನ್ನ ನೈಜ ಪ್ರೀತಿಯನ್ನ ಕೊಡಬೇಕಾಗ್ತದೆ, ಮಮಕಾರದಿಂದ ಅನುಕಂಪದಿಂದ ಸಾಕ್ಬೇಕಾಗ್ತದೆ. ಇದು ಈ ರೀತಿಯಾಗಿ ನಡ್ಕೊಳ್ಳುವಂಥದ್ದು ಒಳ್ಳೆಯ ನಡವಳಿಕೆ ಅಲ್ಲ. ಇದರಲ್ಲಿ ಸುಧಾರಣೆ ಆಗ್ಬೇಕು. ಉಪ್ಪಿಗಿಂತ ರುಚಿ ಇಲ್ಲ ಅಂತ, ತಾಯಿಗಿಂತ ದೇವರಿಲ್ಲ ಅಂತ ಒಂದು ಮಾತಿದೆ. ಅದು ಇತ್ತೀಚೆಗೆ ಬದಲಾಗ್ತಾ ಇದೆಯೇ ಅಂತ ಏನಾದ್ರು ಅನಿಸ್ತಾ ಇದೆ? ಅನಾಥಾಶ್ರಮ ಜಾಸ್ತಿ ಆಗಿದೆ. ಖಂಡಿತ ಇದು ದುರದೃಷ್ಟಕರ, ಅತ್ಯಂತ ನೋವಿನ ಸಂಗತಿ. ನನ್ನ ಅನುಭವಕ್ಕೆ ಬಂದ ಹಾಗೆ ಇಲ್ಲೂ ವಿರಳ ಇರಬಹುದು. ಶಂಕರಾಚಾರ್ಯರು ಒಂದು ಮಾತು ಹೇಳಿದ್ದಾರೆ, ಕುಪುತ್ರೋ ಜಾಯೇ ಜಗತಿ ಕೊಚ್ಚಿತ್ ಕುಮ ತಾನ ಭವತಿ. ನೀವು ಹೇಳಿದಾಗ ಎಲ್ಲೋ 1-2 ಪ್ರಸಂಗಗಳು ಇದ್ದಿರಬಹುದೇನೋ. ಇದಕ್ಕಿಂತ ಹೆಚ್ಚಾಗಿ ತಾಯಿಯನ್ನ ಹೊಡೆಯುವಂತ ಮಕ್ಕಳು, ಕುಡಿಯಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತ ತಾಯಿಯನ್ನ ಕೊಂದಿರುವಂತ ಮಕ್ಕಳು, ಆಸ್ತಿಯನ್ನ ಕೊಡಲಿಲ್ಲ ಅಂತ ತಾಯಿಯನ್ನ ದೂರ ಓಡಿಸಿರುವಂತ ಮಕ್ಕಳು, ವೃದ್ಧಾಶ್ರಮದಲ್ಲಿ ಇರುವಂತ ತಾಯಿಯರ ಸಂಖ್ಯೆ ಹೆಚ್ಚಾಗಿದೆ. ಅನಾಥಾಶ್ರಮದಲ್ಲಿ ಇರುವಂತ ಮಕ್ಕಳ ಸಂಖ್ಯೆಯ 10 ಪಟ್ಟು ಅದಿದೆ ಅಂತ ನಾನು ಹೇಳ್ಬೋದು ಅಂತ ಅನಿಸ್ತದೆ. 1-2 ಅಂತ ಪ್ರಸಂಗ ಸಂದಿದ್ರೆ ಅದಕ್ಕಾಗಿ ನಮ್ಮಲ್ಲಿ ವಿಷಾದ ಇದೆ. ಆ ತಾಯಂದರಿಗೆ ದೇವರು ಒಳ್ಳೆ ಬುದ್ಧಿಯನ್ನು ಕೊಟ್ಟು ತಮ್ಮ ಮಕ್ಕಳನ್ನ ಮಕ್ಕಳು ಅಂತ ಸಾಕೋ ಮನೋಭಾವವನ್ನು ಅವರಲ್ಲಿ ಕೊಡ್ಲಿ. ಆದ್ರೆ ತಾಯಿಯನ್ನ ಬಿಟ್ಟು ಬದುಕ್ತಾ ಇರುವಂತ ಮಕ್ಕಳ ಸಂಖ್ಯೆ ಅಧಿಕವಾಗಿದೆ. ಆ ವೃದ್ಧಾಶ್ರಮಗಳು ದಿನಕ್ಕೆ ವೃದ್ಧಿಯನ್ನ ಪಡಿತಾ ಇದೆ. ಇದು ನಿಜವಾಗೂ ದುರದೃಷ್ಟಕರವಾದಂತಹ ಒಂದು ಬೆಳವಣಿಗೆ. ತನ್ನ ಮಗುವನ್ನ ಜೀವಕ್ಕಿಂತ ಹೆಚ್ಚಾಗಿ ಸಾಕಿ ಬೆಳೆಸಿದಂತ ತಾಯಿಯನ್ನ ನಿರ್ಲಕ್ಷ್ಯ ಮಾಡುವಂಥದ್ದು ಒಳ್ಳೆಯ ನಡವಳಿಕೆ ಅಲ್ಲ. ಮಕ್ಕಳು ಇದನ್ನೆಲ್ಲ ಮನಗಂಡು ವಯಸ್ಸಿನಲ್ಲಿ ತಮ್ಮನ್ನ ಆ ವೃದ್ಧ ವಯಸ್ಸಿನಲ್ಲಿ ಅವರನ್ನ ಆಶ್ರಮಗಳಿಗೆ ಬಿಡದಂತೆ ತಮ್ಮ ಹತ್ತಿರ ಇಟ್ಕೊಂಡು ಜೋಪಾನ ಮಾಡಿ ಅವ್ರನ್ನ ಕಾಯ್ಬೇಕಾಗಿರುವಂತ ಒಂದು ವಿಚಾರವನ್ನು ಮನಗೊಂಡು ಎಲ್ಲ ಅವ್ರನ್ನ ಸಂರಕ್ಷಣೆ ಮಾಡಬೇಕು. ಈ ತರ ಒಂದು ಆಗಿರೋದಕ್ಕೆ ಆ ತಾಯಂದ್ರು ತಿಳ್ಕೊಂಡವ್ರನ್ನ ಆ ಮಕ್ಕಳನ್ನ ತಮ್ಮ ಹತ್ರ ಇಟ್ಕೊಂಡು ಪಾಲನೆ ಮಾಡಬೇಕು ಅಂತ ಹೇಳಿಕೆ ಬಯಸ್ತೇನೆ. ನಮಸ್ಕಾರ. ಮತ್ತೊಮ್ಮೆ ನಾಡಿನ ಎಲ್ಲ ಜನತೆಗೆ ಹೊಸ ವರ್ಷದ ಶುಭ ಕಾಮನೆಗಳನ್ನ ತಿಳಿಸ್ತಾ, ಎಲ್ಲರಲ್ಲೂ ಕೂಡ ಒಳ್ಳೆಯ ವಿಚಾರಗಳು ಮೂಡಿ ಬರಲಿ. ನವೋ ನವೋ ಭವತಿ ಜಾಯಮಾನಃ, ಹೊಸ ಹೊಸ ಉನ್ಮೇಷಗಳು ತಮ್ಮಲ್ಲಿ ಉಂಟಾಗ್ಲಿ. ಆ ಹೊಸ ಹೊಸ ಉನ್ಮೇಷಗಳಿಂದ ಒಳ್ಳೆಯ ಸಚ್ಚಿಂತನೆಗಳು ನಮ್ಮಲ್ಲಿ ಬರಲಿ. ಅವು ಲೋಕ ಕಲ್ಯಾಣಕ್ಕಾಗಿ ಇರ್ಲಿ ಅಂತ ಹೇಳಿ ಹೇಳ್ಕೊಳ್ತೀನಿ. ನಾನು ವಿಶ್ವನಾಥ SYA ಕಾಲೇಜ್ ನಿವೃತ್ತ ಪ್ರಾಧ್ಯಾಪಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.